ವೆಲ್ಕಮ್ ಟು ನಮ್ರತಾ ಯೂಟ್ಯೂಬ್ ಚಾನಲ್. ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಯಾವ ಥರ ಥ್ರೆಡ್ ಇಟ್ಕೊಳ್ಳೋದು ಮತ್ತು ಹೇರ್ ರಿಮೂವ್ ಮಾಡೋದು, ಸೆಲ್ಫ್ ಮಾಡೋದ್ರಲ್ಲಿ ಏನು ಬೆನಿಫಿಟ್ ಇರುತ್ತೆ ಅನ್ನೋದು. ಸೊ ನಿಮಗೆ ಪಾರ್ಟ್ 2ಅಲ್ಲಿ ನಾನೀಗ ಹೇಳ್ಕೊಡ್ತಾ ಇರೋದು ಸೊ ಯಾವ ಥರ ಐಬ್ರೋನ ಹೋಲ್ಡ್ ಮಾಡಬೇಕು ಅಂತ. ಸೊ ಇದರಿಂದ ಆಗೋ ನಿಮಗೆ ಬೆನಿಫಿಟ್ ಏನು ಅಂತ ಅಂದರೆ ಲೈಕ್ ಪೇಯ್ನ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಮತ್ತು ಸ್ಕಿನ್ಗಳು ಕಟ್ ಆಗ್ತಾ ಇರುತ್ತೆ ಸೊ ಅದನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಬನ್ನಿ ಯಾವ ಥರ ಐಬ್ರೋ ಹೋಲ್ಡ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಸ್ಕಿನ್ನು ಇವಾಗ ಸಿಕ್ಕಾಪಟ್ಟೆ ಲೂಸ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಸ್ಕಿನ್ನು ಸಾಫ್ಟಾಗಿ ಲೂಸ್ ಆಗಿರುತ್ತೆ. ಸೊ ಇದನ್ನು ನೀವು ಯಾವ ಥರ ಹೋಲ್ಡ್ ಮಾಡಬೇಕು, ಐಬ್ರೋನ ಸ್ಟ್ರೆಚ್ ಮಾಡಬೇಕು. ಐಬ್ರೋ ಕ್ಲೋಸಪ್ಪಲ್ಲೇ ನೀವು ಐಬ್ರೋನ ಸ್ಟ್ರೆಚ್ ಮಾಡೋದಕ್ಕೆ ಕಸ್ಟಮರ್ ಏನು ಮಾಡಬೇಕು ಅಂದರೆ ಯೂಶ್ವಲಿ ಕಸ್ಟಮರ್ ಹೇಗೆ ಹೋಲ್ಡ್ ಮಾಡ್ತಾರೆ, ಹಿಂಗೆ ಹೋಲ್ಡ್ ಮಾಡ್ತಾರೆ, ಲೈಕ್ ಹಿಂಗೆ ಮಾಡ್ಕೊತಾರೆ. ಸೊ ನೀವು ಆ ಥರ ಹೇಳಬಾರ್ದು. ಇಲ್ಲಿಂದ ಹಿಡ್ಕೊಂಡು ಹಿಂಗೆ ಸ್ಟ್ರೆಚ್ ಮಾಡಿ ಐಬ್ರೋ ಹೋಲ್ಡ್ ಮಾಡಿದ್ರೆ ನಿಮಗೆ ಇಲ್ಲಿ ಗ್ರಿಪ್ ಸಿಕ್ಕುತ್ತೆ. ಸೊ ನಿಮ್ಗೆ ಆವಾಗ ಹೇರ್ ರಿಮೂವ್ ಮಾಡೋದಕ್ಕೆ ಈಸಿ ಇರುತ್ತೆ. ಸಮ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಹಿಂಗೆ ಹೋಲ್ಡ್ ಮಾಡ್ಕೊತಾರೆ, ಆವಾಗ ನಿಮ್ಗೆ ಇಲ್ಲೆಲ್ಲ ಸ್ಕಿನ್ನು ಲೂಸ್ ಸಿಕ್ಕುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿಂದ ಹಿಡ್ಕೊಂಡು ಈ ಥರ ಹೋಲ್ಡ್ ಮಾಡೋದಕ್ಕೆ ನೀವು ಕಸ್ಟಮರ್ಗೆ ಹೇಳಬೇಕು. ಆವಾಗ ನೋಡಿ ಎಷ್ಟು ನೀಟಾಗಿ ಸಿಗ್ತಾ ಇದೆ ನಿಮಗೆ, ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕುತ್ತೆ ನಿಮಗೆ. ಈಗ ನೋಡಿದ್ರಲ್ಲ ಯಾವ ಥರ ಹೋಲ್ಡ್ ಮಾಡೋದ್ರಲ್ಲಿ ನಮ್ಗೆ ಎಷ್ಟು ಬೆನಿಫಿಟ್ ಇರುತ್ತೆ ಅನ್ನೋದು. ಸೊ ಅದೇ ಥರ ಪ್ರಾಪರ್ ಆಗಿ ಲೈಕ್ ಸ್ಟ್ರೆಚ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಸ್ಕಿನ್ನು ಕೂಡ ಕಟ್ ಆಗಲ್ಲ, ಮತ್ತು ಅವ್ರಿಗೆ ಪೇಯ್ನು ಕೂಡ, ಬಿಕಾಸ್ ಅವ್ರಿಗೆ ಗ್ರಿಪ್ ಸಿಕ್ಕುತ್ತಲ್ಲ, ಸೊ ನಿಮಗೆ ಪೇಯ್ನು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಇದನ್ನು ಫಸ್ಟು ಪ್ರಾಕ್ಟೀಸ್ ಮಾಡಿ, ಯಾಕೆಂದರೆ ಇದು ಪ್ರಾಕ್ಟೀಸ್ ಇಲ್ಲದೆ ಯಾರೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಪ್ರಾಕ್ಟೀಸ್, ಆವಾಗ ನಿಮ್ಗೊಂದು ಐಡಿಯಾ ಸಿಕ್ಕುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇವಾಗ ಪಾರ್ಟ್ 2 ವಿಡಿಯೋದಲ್ಲಿ ಯಾವ ಥರ ಸ್ಟ್ರೆಚ್ ಮಾಡೋದು ಅಂತ ತಿಳ್ಕೊಂಡ್ರಿ. ಈಗ ಪಾರ್ಟ್ 3 ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ಕೊಡೋದು ಯಾವ ಥರ ಹೇರ್ ರಿಮೂವ್ ಮಾಡಬೇಕು ಅನ್ನೋದನ್ನು ನಾನು ಪಾರ್ಟ್ 3 ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮೋರ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಮೋರ್ ಡೀಟೇಲ್ಸ್ಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.